ದಿನ ಬರುತ್ತಾ? ಮಧ್ಯದಲ್ಲಿ ಎಲ್ಲ ಬಿಂದಿಗೆ ತಗೊಂಡು ಹೋದ್ರಲ್ಲ, ಯಾಕೆ? ಮನ್ನಿ ಕನ್ನಡ ಓದ್ತಿದ್ರಿ ಬಿಂದಿಗೆ ತಗೊಂಡೆಲ್ಲ ಟ್ರೀಟೆಡ್ ವಾಟರ್ ಅಂದ್ರೆ ಅಲ್ವಾ? ನೀವು ಅದನ್ನು ಡ್ರಾನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಕಡೆ ಹೋಗುತ್ತೆ. ಇಲ್ಲಪ್ಪ, ಈಗ ಕಂಟಿನ್ಯೂಸ್ ಕೊಡಿ. ಈಗ ಯಾಕೆ 4 ದಿನಕ್ಕೊಮ್ಮೆ ಕೊಡ್ತಿದ್ದೀರಾ? ನನಗೆ ಗೊತ್ತಿಲ್ಲ, 3 ಡೇಸ್ ಇದ್ರೂ ಸರಿ, 5 ಡೇಸ್ ಇದ್ರೂ ಸರಿ, ಅದು ರೆಡಿ ಆದ ತಕ್ಷಣ ಮಾನ್ಯ ದಿನದಿಂದನೇ ಫುಲ್ ಅದರ ಕೆಪಾಸಿಟಿ ಎಷ್ಟಿದೆ ಅಷ್ಟು ತಾವು ಪಂಪ್ ಮಾಡಬೇಕು, ಅಷ್ಟು ಜನರಿಗೆ ಕೊಡಬೇಕು. ಬೇಸಿಕ್ಸ್ ಇದೆಲ್ಲ. ದಿಸ್ ಇಸ್ ನಾಟ್ ನೈಸ್. ಒಂದು ಶೋಕಾಸ್ ನೋಟಿಸ್ ಕೊಡಿ ಚೀಫ್ ಆಫೀಸರ್. PDDBC please give a show cause notice. This is not nice. Maximum ತಾವು ದಯವಿಟ್ಟು ಕೊಡಿ. ಜನರಿಗೆ 4 ದಿನಕ್ಕೊಮ್ಮೆ ನೀರು ಕೊಡ್ತಿದ್ದಾರೆ. ಎಷ್ಟು ನೀರು ಇಟ್ಕೊಂಡು ನಾವು ಡ್ರಾ ಮಾಡಬಹುದಲ್ಲ? ತಾವು ಎಷ್ಟು ಮಾಡಬಹುದು? 100% ಮಾಡಬಹುದು. This is very bad. But ಟೌನಿಗೆ ಕೊಟ್ಟಿದ್ದೇವೆ. ಇದು ರಫ ನಿಯರ್ ಬೈ ವಿಲೇಜಸ್ ಗೂ ಕೊಟ್ಟಿದ್ದೀವಿ ನಾವು. ಅದರಲ್ಲಿ ಇನ್ಕ್ಲೂಡಿಂಗ್ ಟೌನ್ ಗೆ ಆಲ್ರೆಡಿ ಕೊಟ್ಟಿದ್ದೀವಿ. 250 ಟ್ಯಾಂಕ್ ಏನು ನೀವು ಪಂಪ್ ಮಾಡಿದಂಗೆ ನೀರು ಬರುತ್ತೆ. ನೀವು ಅದು 0.09 ಎಷ್ಟು ಕೊಡಬಹುದು? 0.09 TMC. 0.09 ಲೀಟರ್ಸ್ ಅಲ್ಲಿ ಹೇಳಿ ನಮಗೆ. ಒಂದು ದಿನಕ್ಕೆ ಎಷ್ಟು ಕೊಡ್ತೀರಾ ಹೇಳಿ ನಮಗೆ ಕೆಪಾಸಿಟಿ. ನಾವು ಅಷ್ಟು ಮನೆಗಳಿಗೆ ಕೊಡಲೇಬೇಕು ಅಂತ ಹೇಳ್ತೀವಿ. ಈಗ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ತುಂಗಭದ್ರೆಯಿಂದ ನೀರು ಬಂದ ಮೇಲೆ ಅದನ್ನು ಮ್ಯಾಕ್ಸಿಮಮ್ ತಾವು ಡ್ರಾ ಮಾಡಿ ಬಳಸಬೇಕು. ಈಗ ಮತ್ತೆ ಬೋರ್ವೆಲ್ ಕೊಟ್ಟಿದ್ರೆ ಅಲ್ಲಿ ಫ್ಲೋರೈಡ್ ಇರ್ತದೆ. ಫ್ಲೂರೋಸಿಸ್ ಅನ್ನು ತಡೆಗಟ್ಟಬೇಕು ಅಂತ ಒಂದು ಒಳ್ಳೆಯ ದೃಷ್ಟಿಯಿಂದನೇ ಈ ಯೋಜನೆ ಬಂದಿರೋದು. ಈಗಲೂ ಬಳಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಕಷ್ಟ ಆಗುತ್ತೆ. ಹೇಳಿದ್ರೆ ಯಾಕೆ ಇಲ್ಲಿ ಚೀಫ್ ಆಫೀಸರ್ ಇರಬೇಕು? PDDBC ಅವರ ಇದನ್ನು ನೋಡಿ ಸ್ವಲ್ಪ. ದಿಸ್ ಇಸ್ ವೆರಿ ಸೀರಿಯಸ್. ಇಲ್ಲಿ ಫ್ಲೂರೋಸಿಸ್ ಜಾಸ್ತಿ ಇದೆ. ಮಧುಗಿರಿ, ಪಾವಗಡ, ಕೊರಟಗೆರೆ ಬೋರ್ವೆಲ್ ನೀರಿನಿಂದನೇ ಇದು ಬರ್ತಾ ಇರೋದು ಫ್ಲೂರೋಸಿಸ್. ಅದಕ್ಕೇನೆ ಈ ಸರ್ಫೇಸ್ ವಾಟರ್ ತಂದಿರೋದು. ಆ ಯೋಜನೆ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ. ನಾವು ಜನರಿಗೆ ಪ್ರಯೋಜನ ಆಗಬೇಕು. ಈ ಬೆಸ್ಕಾಮ್ದು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ವಿ ಆರ್ ದ ಮ್ಯಾಕ್ಸಿಮಮ್ ಕನ್ಸ್ಯೂಮರ್ಸ್ ಆಫ್ ಪವರ್. ಆ್ಯಕ್ಚುಲಿ ಇರಿಗೇಷನ್ ಪಂಪ್ ಸೆಟ್ಸಿಂದ ಮತ್ತು ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿಯಲ್ ಪರ್ಪಸ್ ಎಲ್ಲ ಕೂಡ. ಸೊ ಬೆಸ್ಕಾಮ್ ಅವ್ರಿಗೂ ನಾವು ಹೇಳ್ತೀವಿ, ಬೇಸಿಗೆ ಸಂದರ್ಭದಲ್ಲಿ ಫಸ್ಟು ರೈತರಿಗೆ ಏನು ಇರಿಗೇಷನ್ ಪಂಪ್ ಸೆಟ್ಸ್ ಇದೆ ಅಲ್ಲಿ ನಮಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಇದ್ದರೆ ಅವ್ರದ್ದು ಮೋಟರ್ ಸುಟ್ಟೋಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ನಾವು ಇದು ಕೂಡ ಇನ್ನೂ ಸ್ವಲ್ಪ ಗಂಭೀರವಾಗಿ ತಗೊಂಡು ಅವರಿಗೆ ನಾವು ಸೂಚನೆ ಕೊಡ್ತೀವಿ. ಈಗ ನಾಗೇನಹಳ್ಳಿಗೆ ಹೋಗಿದ್ದೆ, ಯಾವ ವಿಷಯ? ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪಾವಗಡ ತಾಲೂಕಿಗೆ ಬಂದಿದ್ದೀವಿ. ನಾಗೇನಹಳ್ಳಿ ವಿಲೇಜಲ್ಲಿ ಸ್ವಲ್ಪ ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ನೋಡಿದ್ದೆ. ಸೊ ತಕ್ಷಣ ಆವಾಗ PDOಗೆ ಕಾಲ್ ಮಾಡಿ ಏನು ವಿಚಾರ ಅಂತ ತಿಳ್ಕೊಂಡಾಗ ಮೋಟರ್ ಸುಟ್ಟೋಗಿದೆ ಅಂತ ಹೇಳಿದರು, ಮತ್ತು PC ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ಅದನ್ನು ಸರಿ ಮಾಡಿದಾರ ಏನು ಇಲ್ಲಿ ವಾಸ್ತವಾಂಶ ಏನಿದೆ, ಜನರಿಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಬಂದಿದ್ದೀವಿ. ಇದು ಪಾವಗಡದಿಂದ ನಾಗಲ್ಮಡಿಕೆ ಹೋಬಳಿಯಲ್ಲಿ ಸುಮಾರು ಪಾವಗಡ ಸಿಟಿಯಿಂದ 30 ಕಿಲೋಮೀಟ್ರ್ ಒಳಗೆ ಆಚೆ ಇದೆ. ಸೊ ಇವತ್ತು ಹೋಗಿ ನೋಡಿದ್ದೀವಿ, ಅಲ್ಲಿ ಎಲ್ಲ ಸರಿ ಮಾಡಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ EO PDO ಎಲ್ಲರೂ ಕೂಡ ಹೇಳಿದ್ದೀವಿ, ಏನು ಈ ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿಗೆ ಯಾವ ರೀತಿಯಲ್ಲಿ ಕೂಡ ಈ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಬರಬಾರದು. ಏನು ಇಶ್ಯೂಸ್ ಇದ್ರೂ ತಕ್ಷಣ ಅದು ಸಾಲ್ವ್ ಮಾಡಬೇಕು. ಅದು ಮೋಟರ್ ಸುಟ್ಟೋಗಿದ್ರೆ ಅಥವಾ ಬೆಸ್ಕಾಮ್ ಅಫಿಷಿಯನ್ಸಿ ಸಮಸ್ಯೆ ಬರ್ತಾ ಇದೆ, ಅದನ್ನು ಇಮಿಡಿಯೇಟಾಗಿ ಬಗೆಹರಿಸಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಸೊ ಬೆಸ್ಕಾಮ್ ಅವರು ಮತ್ತು ರೂರಲ್ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಇವರು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಬೇಕು. ಮತ್ತು ಇವತ್ತು ಭೇಟಿಯಲ್ಲಿ ನಮ್ಮ AC ಮಧುಗಿರಿ ಅವರು ಕೂಡ ಇದ್ದರು, ಮತ್ತು ಪಾವಗಡ ತಹಸೀಲ್ದಾರ್ ಕೂಡ ಇದ್ದರು. AC ಅವರು ಕೂಡ ತಾಲೂಕು ಹಂತದಲ್ಲಿ ಪ್ರತಿ ವಾರ ಕೂಡ ಟಾಸ್ಕ್ ಫೋರ್ಸ್ ಮೀಟಿಂಗ್ ತಗೊಳ್ತಾರೆ. ಅವರು ಕೂಡ ಸೂಚನೆ ಕೊಟ್ಟಿದ್ದೀವಿ. ಈಗ ಎಲ್ಲ ಇಲಾಖೆಗಳು ಅರ್ಬನ್ ವಾಟರ್ ಸಪ್ಲೈ, ರೂರಲ್ ವಾಟರ್ ಸಪ್ಲೈ ಮತ್ತು ಬೆಸ್ಕಾಮ್ ಮತ್ತು ಎಲ್ಲ ಫೀಲ್ಡ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಕೂಡ ಕೋಆರ್ಡಿನೇಷನ್ ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ನಮ್ಮ ಪಾವಗಡ ಪುರಸಭೆಯಲ್ಲಿ ಈಗ ತುಂಗಭದ್ರಾ ನೀರು ಟೆಸ್ಟಿಂಗ್ ಆಗಿದೆ, ಮತ್ತು ಈಗ ಎಷ್ಟು ಬೇಕಾದರೆ ಡ್ರಾ ಮಾಡಿ ಅಂತ ಈ ಇಂಜಿನಿಯರ್ಸ್, ತುಂಗಭದ್ರಾ ಇಂಜಿನಿಯರ್ಸ್ ಅವರು ತಿಳಿಸಿದ್ದಾರೆ. ನಾನು ವಿಚಾರಣೆ ಮಾಡಿದೆ. ಈಗ ಪಾವಗಡ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಏನು 30 ವಾರ್ಡ್ಸ್ ಇದೆ, ಅಲ್ಲಿ
3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನೀರು ಬಿಡ್ತಿದ್ದಾರೆ. ಬಟ್ ನಮಗೆ ಈಗ ತುಂಗಭದ್ರಾ ನೀರು ಬಂದಿದೆ. ಬೋರ್ವೆಲ್ ಬದಲಾಗಿ ಈಗ ತುಂಗಭದ್ರಾ ನೀರು ಬಳಸುವ ಉದ್ದೇಶನೇ ಆ ಫ್ಲೂರೋಸಿಸನ್ನು ತಡೆಗಟ್ಟುವ, ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಅದನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಈ ನೀರನ್ನು ನಾವು ಬಳಸಬೇಕು ಅಂತ ಈಗ ಪುರಸಭೆ ಅವರು ಚೀಫ್ ಆಫೀಸರ್ ಮತ್ತು ಇವತ್ತು ನಮ್ಮ PDDUDC ಕೂಡ ಇಲ್ಲಿ ಪಾವಗಡಕ್ಕೆ ಭೇಟಿಯಾಗಿದ್ದಾರೆ. ಅವ್ರಿಗೆ ನಾವು ಏನು ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ, ತುಂಗಭದ್ರಾ ನೀರು ಈಗ ಎಷ್ಟು ಬೇಕಾದರೆ ಡ್ರಾ ಮಾಡಬಹುದು ನಮ್ಮ ಅಲೋಕೇಶನ್ಗೆ ಅಂತ ಹೇಳಿದ್ದಾರೆ. ಅದನ್ನು ವಿತರಣೆ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕಟ್ಟುನಿಟ್ಟಾಗಿ ನಾವು ಕೊಟ್ಟಿದ್ದೀವಿ. ನೀರನ್ನು ಟೆಸ್ಟ್ ಮಾಡಿದ್ದಾರೆ, ಅದು ಕುಡಿಯೋಕ್ಕೆ ಯೋಗ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ನೀರನ್ನು ಇಮಿಡಿಯೇಟಾಗಿ ಸಾರ್ವಜನಿಕರು ಉಪಯೋಗಕ್ಕೆ ತರಬೇಕು ಅಂತ ನಾವು ಒಂದು ಸೂಚನೆ ಕೂಡ ಕೊಟ್ಟಿದ್ದೀನಿ. ಆಮೇಲೆ PDDUDC ಅವರಿಗೆ ಹೇಳಿದ್ದೀನಿ, ಇಲ್ಲಿ ಒಂದು ವಿಶೇಷವಾಗಿ ಒಂದು AW ಅನ್ನು ಡೆಪ್ಯೂಟ್ ಮಾಡಿ ಈ ವಿಚಾರ ಆಗಿ ನಮಗೆ ಸಂಡೇ ಒಳಗಡೆ ಆ ನೀರನ್ನು ಸರಬರಾಜು ಆಗಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಸೊ ಅದು ಕೂಡ ಈ ಸಂಡೇ ಒಳಗಡೆ ಆಗುತ್ತದೆ ಅನ್ನೋ ವಿಚಾರವನ್ನು ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ವೈಸಿಂಗ್ ಮಾಡೋದೇ ಇಲ್ಲ ಟೌನಲ್ಲಿ. ಆ ಥರ ಏನಾದರೂ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇದ್ದರೆ ಕೊಡಿ, ಅದು ಕಾಂಟ್ರಾಕ್ಟ್ ಡಾಕ್ಯುಮೆಂಟಲ್ಲಿನೇ ಇರುತ್ತದೆ. ಈಗ ಏನು ಅವರು ರೋಡನ್ನು ತೆಗೆಸ್ತಾ ಇದ್ದಾರೆ ಅದನ್ನು ಮತ್ತೆ ಅದೇ ಪರಿಸ್ಥಿತಿಗೆ ತಂದು ಇಡಬೇಕು ಅಂತ ಕಾಂಟ್ರಾಕ್ಟಲ್ಲಿ ಇರುತ್ತದೆ. ಅದು ಕಾಂಟ್ರಾಕ್ಟರ್ದು ಜವಾಬ್ದಾರಿ ಇದೆ. ಸೊ ಆ ಥರ ಏನು ಕಂಪ್ಲೇಂಟ್ಸ್ ಇದೆ ಅದು ಚೀಫ್ ಆಫೀಸರು ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಸ್ ನೋಡಬೇಕು. ಫೈನಲ್ ಬಿಲ್ ಪಾಸ್ ಮಾಡಲಿಕ್ಕೆ ಮುಂಚೆ ಅದನ್ನು ಮಾಡಬೇಕು. ಈ ಥರ ನಾವು ಮತ್ತೆ ಚೆಕ್ ಮಾಡೋಕ್ಕೆ ಹೇಳ್ತೀವಿ, ಮಾಡಬಾರ್ದು, ನಾನು ಚೆಕ್ ಮಾಡ್ತೀನಿ.